ಡಿಕೆಶಿ ಬಿಜೆಪಿಗೆ ಬಂದ್ರೆ ನಾವ್ಯಾರು ಬಿಜೆಪಿಯಲ್ಲಿ ಇರಲ್ಲ. ಡಿಕೆಶಿಯನ್ನ ಬಿಜೆಪಿಗೆ ಕರೆತರೋ ಪರಿಸ್ಥಿತಿ ಯಾವತ್ತೂ ಬರಬಾರದು ಅಂತ ದಾವಣಗೆರೆಯಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ಅಚ್ಚರಿಯ ಮಾತುಗಳನ್ನ ಆಡಿದ್ದಾರೆ. ಡಿಕೆಶಿ ಬಿಜೆಪಿಗೆ ಬಂದ್ರೆ ನಾವ್ಯಾರು ಬಿಜೆಪಿಯಲ್ಲಿ ಇರಲ್ಲ, ಡಿಕೆಶಿಯನ್ನ ಬಿಜೆಪಿಗೆ ಕರೆತರೋ ಪರಿಸ್ಥಿತಿ ಯಾವತ್ತೂ ಕೂಡ ಬರಬಾರದು ಅಂತ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಅದರ ವಿಚಿತ್ರವಾಗಿ ಅಚ್ಚರಿಯ ಮಾತನ್ನ ಹೇಳಿದ್ದಾರೆ ಕೆಎಸ್ ಈಶ್ವರಪ್ಪ. ಬಿಜೆಪಿ ಪಕ್ಷಕ್ಕೆ ನಾನು ಹೋಗಿಲ್ಲ ಅಂತ ಜೈಲಿಗೆ ಕಳಿಸಿದ್ದಾರೆ ಎಂಬ ಡಿಕೆ ಹೇಳಿಕೆ ವಿಚಾರಕ್ಕೆ ಕಿಡಿಕಾರಿದ್ದಾರೆ. ಅಕಸ್ಮಾತ್ ಡಿಕೆ ಶಿವಕುಮಾರ್ ಬಿಜೆಪಿಗೆ ಬಂದ್ರೆ ಅವತ್ತು ದೇವ್ರೆ ಇಲ್ಲ ಅಂತ ನಾನು ಅಂದ್ಕೊಂಡ್ಬಿಡ್ತೀನಿ. ಶಿವಕುಮಾರ್ ಮನೆ ಮೇಲೆ ಐಟಿ ರೇಡ್ ಆದಾಗ ಅಲ್ಲಿ ಸಿಕ್ಕಂತ ಕಂತೆ ನೋಟು, ಬಾಕ್ಸ್ ಗಟ್ಟಲೆ ಸಿಕ್ಕಂತ ನೋಟುಗಳ ಮೂಲಕ ಗೊತ್ತಾಗುತ್ತೆ ಅವರು ಎಷ್ಟು ಅವ್ಯವಹಾರ ಮಾಡಿದ್ದಾರೆ ಅನ್ನೋದು. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅವರನ್ನ ಬಿಜೆಪಿಗೆ ತಗೊಳ್ಳಲ್ಲ. ನಾವು ಒಂದು ವೇಳೆ ಅವ್ರು ಬಿಜೆಪಿಗೆ ಬಂದ್ರೆ ಇದನ್ನ ಒಪ್ಪೋದಿಲ್ಲ. ನಾವ್ಯಾರು ಬಿಜೆಪಿಗೆ ನಾವು ಇರೋದೇ ಇಲ್ಲ ಪಕ್ಷದಲ್ಲಿ ಅಂತ ಹೇಳಿದ್ದಾರೆ ಈಶ್ವರಪ್ಪ. ಅವ್ರನ್ನ ನಮ್ಮ ಪಕ್ಷಕ್ಕೆ ತಗೋಬೇಕಾ? ದೇವರ ನಮಗಂಥ ಸ್ಥಿತಿ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಬಿಜೆಪಿ ಬರೋಂಥ ಸ್ಥಿತಿ ತರಬಾರ್ದು. ಅಕಸ್ಮಾತ್ ಏನಾದ್ರು ಡಿ ಕೆ ಶಿವಕುಮಾರ್ ಬಿಜೆಪಿ ಬಂದೇ ಬಿಟ್ರೆ ದೇವರೇ ಇಲ್ಲ ಅಂತ ಅನ್ಕೊಂಡ್ಬಿಡ್ತೀನಿ ನಾನು. ಯಾಕೆಂತಂದರೆ ಅವ್ರು ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಮನೇಲಿ ರೈಡ್ ಆದಾಗ ಸಿಕ್ಕಂಥ ವಸ್ತುಗಳು, ಕ್ಯಾಶ್, ಬಂಡ್ಲುಗಟ್ಲೆಗೆ ಸಿಕ್ಕಂಥ ಕ್ಯಾಶು, ಎಷ್ಟು ಬಾಕ್ಸ್ಗಳು ಸಿಕ್ಕಂಥ ನೋಟಿಸ್ಗಳು, ಇದೆಲ್ಲ ನೋಡಿದಾಗ ಇಡೀ ಕರ್ನಾಟಕ ರಾಜ್ಯ ಜನಕ್ಕೆ ಗೊತ್ತಿದೆ ಅವ್ರಿಗೆ ಎಷ್ಟರ ಮಟ್ಟಿಗೆ ಅವರು ಅದರಲ್ಲಿ ಅವ್ಯವಹಾರಗಳು ತೊಡಗಿದ್ರು ಅಂತ. ಅಂಥ ವ್ಯಕ್ತಿ ಯಾವುದೇ ಕಾರಣಕ್ಕೂ ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಬಿ ಜೆ ಪಿಗೆ ಅವ್ರನ್ನ ತಗೊಳಲ್ಲ ನಾವು. ಅವರು ಯಾವತ್ತು ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಬಿ ಜೆ ಪಿ ಬಂದರೆ ಅವತ್ತು ನಮ್ಮ ಯಾವ ನಾಯಕರು ಕೂಡ ಅದನ್ನು ಒಪ್ಪಲ್ಲ. ನಾವ್ಯಾರು ಬಿ ಜೆ ಪಿಲಿ ಇರಲ್ಲ.